ತಳ ಹೊಳೆಯುವಂತಹ ಮೋದಿ ಸ್ಕಿನ್. ಸರ್, ನಿಮ್ಮ ಸ್ಕಿನ್ ಕೇರ್ ಗುಟ್ಟೇನು ಅಂತ ಕೇಳಿ ಯುವತಿ ಎದ್ದಿದ್ದು ಕೇಳಿದ್ದ. ಕ್ರಿಕೆಟ್ ಆಟಗಾರ್ತಿ ಪ್ರಶ್ನೆಗೆ ಮೋದಿ ಹೇಳಿದ್ದೇನು ಗೊತ್ತಾ? ಪಳ ಹೊಳೆಯುವಂತಹ ಮೋದಿ ಸ್ಕಿನ್. ಸರ್, ನಿಮ್ಮ ಸ್ಕಿನ್ ಕೇರ್ ಗುಟ್ಟೇನು ಅಂತ ಕೇಳಿರುವಂತಹ ಯುವತಿ. ಕ್ರಿಕೆಟ್ ಆಟಗಾರ್ತಿ ಪ್ರಶ್ನೆಗೆ ಮೋದಿ ಹೇಳಿದ್ದೇನು ಗೊತ್ತಾ? ಐಸಿಸಿ ವಿಶ್ವಕಪ್ ಗೆದ್ದಂತಹ ಮಹಿಳಾ ತಂಡ ಮೋದಿ ಭೇಟಿ ಮಾಡಿದೆ. ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ ಹರ್ಲಿನ್ ಡಿಯೋಲ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಸರ್, ನೀವು ತುಂಬಾ ಹೊಳಿತೀರಿ, ನಿಮ್ಮ ತ್ವಚೆಯ ಗುಟ್ಟೇನು, ಆರೈಕೆ ಏನು, ದಿನಚರಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಮೋದಿ ಸೇರಿ ಎಲ್ರಿಗೂ ಕೂಡ ನಗು ತರಿಸುವಂತಹ ವಿಚಾರ ಇದು. ಕ್ರಿಕೆಟ್ ಆಟಗಾರ್ತಿ ಪ್ರಶ್ನೆಗೆ ಉತ್ತರಿಸಿದಂತಹ ಮೋದಿ, ನಾನು ಅದೆಲ್ಲದರ ಬಗ್ಗೆ ಯೋಚಿಸೋದಿಲ್ಲ ಅಂತ ಹೇಳಿ ನಕ್ಕಿದ್ದಾರೆ. ಮೋದಿ ಬಗ್ಗೆ ಮತ್ತೊಬ್ಬ ಆಟಗಾರ್ತಿ ಮಾತು, ಸರ್, ಜನರ ಪ್ರೀತಿಯೇ ನೀವು ಹೊಳೆಯೋದಕ್ಕೆ ಕಾರಣ ಅಂತಾರೆ. ಮತ್ತೆ ಮಾತನಾಡಿದ ಮೋದಿ, ಖಂಡಿತ ಹೌದು, ಇದು ಶಕ್ತಿಯ ದೊಡ್ಡ ಮೂಲವಾಗಿದೆ. ನಾನು ಸರ್ಕಾರದಲ್ಲಿ ಹಲವು ವರ್ಷಗಳಲ್ಲಿ ಕಳೆದಿದ್ದೇನೆ ಅಂತ ಹೇಳಿ ಮೋದಿ ಅವರು ಉತ್ತರವನ್ನ ನೀಡಿದ್ದಾರೆ. ಮಜಾ ಇದೆ, ಇದು ತುಂಬಾ ಚೆನ್ನಾಗಿದೆ. ಮೋದಿ ಅವರು ಯಾವಾಗಲೂ ಕೂಡ ಹೊಳಿತಾ ಇರ್ತಾರೆ. ನೀವು ನೋಡಿದ್ರೆ ಮೋದಿ ಅವರಿಗೆ ತುಂಬಾನೇ ಖುಷಿ ತರುವಂತಹ ವಿಚಾರ. ಅವ್ರು ನಗ್ನಗ್ತಾ ಇರ್ತಾರೆ. ಅವ್ರು ಹೊಳೆಯೋದಕ್ಕೆ ಕಾರಣ ಅದೇ ಅಂತ ಹೇಳ್ಬಹುದು. ತುಂಬಾ ನಗ್ನಗ್ತಾ ಇರ್ತಾರೆ, ತುಂಬಾ ನಗ್ನಗ್ತಾ ಕೆಲಸಗಳನ್ನ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಅವರಿಗೆ ಮಕ್ಕಳು ತುಂಬ ಅಟ್ರಾಕ್ಟ್ ಆಗ್ತಾರೆ. ಇನ್ನು ದೇಶದ ವಿಚಾರಕ್ಕೆ ಬರುವುದಾದರೆ, ಯಾವುದೇ ವಿಚಾರವನ್ನು ಕೂಡ ಎಲ್ಲಿ ಗಂಭೀರವಾಗಿರಬೇಕು ಅಲ್ಲಿ ಗಂಭೀರವಾಗಿರ್ತಾರೆ, ಎಲ್ಲಿ ನಾರ್ಮಲ್ ಆಗಿರಬೇಕು ಅಲ್ಲಿ ನಾರ್ಮಲ್ ಆಗಿರ್ತಾರೆ. ಅದೇ ಮೋದಿ ಅವರ ಸ್ಪೆಷಾಲಿಟಿ ಅಂದರೆ ಒಂದು ಹೇಳಬೇಕು ಅಂತಂದರೆ ಅವರ ತಾಳ್ಮೆ ಮತ್ತು ಅವರ ಉಗ್ರತೆ ಹಾಗೂ ಅವರ ಸ್ಕಿನ್ ಕೂಡ ಹೌದು. ಸೊ ಆ ಒಂದು ಸ್ಕಿನ್ ವಿಚಾರವಾಗಿ ಮಹಿಳಾ ವಿಶ್ವಕಪ್ ಗೊತ್ತಿದೆ, ಗೆದ್ದು ಬೀಗಿದ್ದಾರೆ ಭಾರತದವರು. ಸೊ ಅಲ್ಲಿ ಒಂದಾಕೆ ಮೋದಿ ಹತ್ರ ಕೇಳ್ತಾರೆ, ನೀವು ತುಂಬಾನೇ ಶೈನಿಂಗ್ ಆಗಿದೆ ನಿಮ್ಮ ಸ್ಕಿನ್ನು, ಹಾಗೆ ನಿಮ್ಮ ಸ್ಕಿನ್ ತುಂಬಾ ಹೊಳಿತಾ ಇದೆ, ಇದಕ್ಕೆ ಕಾರಣ ಏನು ಅನ್ನುವಂಥದ್ದು. ಹಾಗೆ ಮೋದಿ ಅವರು ಅದಕ್ಕೆ ನಗ್ತಾರೆ. ನಾನು ಏನು ಹೇಳೋದಿಲ್ಲ ಅಂತ ಹೇಳಿ ಸ್ಮೈಲ್ ಮಾಡೋ ಥರ ಇತ್ತು. ಅದಾದ ನಂತರ ಇನ್ನೊಂದು ಆಟಗಾರ್ತಿ ಹೇಳ್ತಾರೆ, ನಿಮ್ಮನ್ನ ಪ್ರೀತಿ ಮಾಡುವಂತಹ ಜನರಿಂದಲೇ ನಿಮ್ಮ ಸ್ಕಿನ್ ಹೊಳಿತಾ ಇದೆ ಅಲ್ವಾ ಅಂತ ಹೇಳಿ. ಅದಕ್ಕೆ ಮೋದಿ ಹೌದು ಅಂತ ಹೇಳಿ ನಗುತ್ತಾ ಉತ್ತರವನ್ನ ಕೊಡ್ತಾರೆ. ಹಾಗೂ ನಾನು ಸರ್ಕಾರದಲ್ಲಿ ಇರುವಾಗ, ಅಂದ್ರೆ ನಮ್ಮ ಪಾರ್ಟಿ ಸರ್ಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ, ಹಿಂದೆಯೂ ಕೂಡ ಪ್ರೀತಿಯನ್ನ ಕೊಟ್ಟಿದ್ದಾರೆ ಅಂತ ನರೇಂದ್ರ ಮೋದಿ ಅವರು ಹೇಳಿರುವಂತ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.